ಹಾಯ್ ಹೆಲೋ ಗೆಳೆಯರೇ, ನಾವು ಇವತ್ತಿದ್ದೀವಿ ಪ್ರಯಾಗ್ರಾಜಲ್ಲಿ ಉತ್ತರ ಪ್ರದೇಶದಲ್ಲಿ ಮಹಾಕುಂಭಗೆ ಬಂದಿದ್ದೀವಿ. ಸೊ ಇಲ್ಲಿ ಮಹಾಕುಂಭ ಬಗ್ಗೆ ಎಲ್ಲರೂ ಸುಮಾರು ಮಾತಾಡಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಫುಲ್ ಜ್ಞಾನ ಹತ್ತಿರುತ್ತೆ. ಸೊ ನಾನು ಇನ್ನೂ ನಿಮ್ಮ ಅದ್ರ ಬಗ್ಗೆನೇ ಮಾತಾಡಿ ಬೋರ್ ಮಾಡಲ್ಲ. ಸೊ ಸರಿ ಬಾ, ಸ್ನಾನ ಮಾಡಾಯಿತು. ಇದಾದ್ಮೇಲೆ ಏನು ಮಾಡೋದಿಲ್ಲಿ? ಏನಾದರೂ ಇರಬೇಕಲ್ಲ. ಸರಿ, ಸ್ನಾನ ಮಾಡಿದ್ವಿ, ಬಡೆ ಹನುಮಾನ್ ಮಂದಿರ್ಗೆ ಹೋದ್ರಿ, ನಾಗವಾಸಿಗೆ ಹೋದ್ವಿ. ಅದಾದ್ಮೇಲೆ ಏನು ಮಾಡೋದು? ಓಕೆ, ನೆಕ್ಸ್ಟು ನಾವು ಏನು ಮಾಡೋದು ಅಂದರೆ ವಿ ಕ್ಯಾನ್ ಕಮ್ ಟು ದ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಇನ್ ಪ್ರಯಾಗ್ರಾಜ್. ಅದೇ ಸೆಕ್ಟರ್ 7ನಲ್ಲಿರೋ ಕಲಾಗ್ರಾಮ್. ಸೊ ಈ ಕಲಾಗ್ರಾಮಲ್ಲಿ ಬಂದರೆ ನಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಥರ ಇರುತ್ತೆ. ಇದು ಫ್ರೀ ಎಂಟ್ರಿ ಎಲ್ಲರಿಗೂ. ಇಲ್ಲಿ ಒಳ್ಳೆ ಕ್ರೌಡ್ ಇರುತ್ತೆ. ನೀವು ಇಲ್ಲಿ ಬಂದರೆ ನೋಡಿ, ನೈಟು ಇದು ಬಂದು ಈವ್ನಿಂಗ್ ಟೈಮು. ಒಂದು ಟೆಂಪ್ರೇಚರ್ ಬಂದು ಒಂದು 12-13 ಡಿಗ್ರಿ ಇರುತ್ತೆ. ಆದರೆ ಕ್ರೌಡ್ ನೋಡಿ ಎಷ್ಟಿದೆ ಅಂತ. ಸೊ ಒಂದು ಒಳ್ಳೆ ಪ್ಲೇಸ್ ಇದು. ಇಲ್ಲಿ ಬೇಕಾದ್ರೆ ನಾವು ನಡ್ಕೊಂಡು ಬಂದು ನೋಡೋಣ. ಬನ್ನಿ ಒಳಗೆ ಹೋಗೋಣ. ಓಕೆ, ಫಸ್ಟು ಗಣೇಶನಿಗೆ ನಮನ. ಸೊ ಗಣೇಶಪ್ಪ ನಮಗೊಂದು ಒಳ್ಳೆ ದಾರಿ ತೋರಿಸಪ್ಪ, ಒಳ್ಳೆ ಒಂದು ಜೀವನ ಬಂದು ಸಕ್ಸಸ್ಫುಲ್ಲಾಗಿ ಆಗಲಿ. ಸೊ ಇವಾಗ ಗಣೇಶನಿಗೆ ನಮನ ಮಾಡಿದ್ವಾ? ಸರಿ ಬನ್ನಿ, ಗಣೇಶ ಮುಗಿಸ್ಕೊಂಡು ನಮ್ಮ ಒಳಗೆ ಹೋಗಿ ನೋಡೋಣ ಏನಿದೆ ಅಂತ. ಒಳಗೆ ಹೋಗಿದ ನಂತರ ಫಸ್ಟು ನಮಗೆ ಕಾಣಿಸೋದು ಈ ಟೆಲಿಸ್ಕೋಪು. ಈ ಟೆಲಿಸ್ಕೋಪಲ್ಲಿ ನಮಗೆ ಗುರುವನ್ನ ತೋರಿಸ್ತಾರೆ. ಆ ಗುರುವನ್ನ ನೋಡಿ ನಾವು ಕೈ ಮುಗಿದ್ಬಿಟ್ಟು ನೆಕ್ಸ್ಟು ನೋಡ್ತೀವಿ ನಮ್ಮ ಮಹಾದೇವನ ನೋಡಿ ನಾವು ನೆಕ್ಸ್ಟು ಹೋದರೆ ಇಲ್ಲೊಂದು ದೊಡ್ಡ ಪೇಂಟಿಂಗ್ ಇಟ್ಟಿದ್ದಾರೆ. ಸರಿಯಾಗಿ ತಗೊಳಕ್ಕಾಗಿಲ್ಲ, ಆಂಟಿ ಸ್ವಲ್ಪ ಬ್ಯುಸಿ ಇದ್ದರು. ಇದೇ ನಮ್ಮ ಸ್ಟೇಜು, ಮೇಯ್ನ್ ಈವೆಂಟ್ ಆಗೋ ಸ್ಟೇಜು. ಸೊ ಈ ಸ್ಟೇಜಲ್ಲಿ ಫುಲ್ಲು ಸೂಪರಾಗಿ ನಮಗೆ ಬಂದು ಏನು ನಡೀತಾ ಇದೆ, ಹೆಂಗೆ ನಡೀತು, ಈ ಸಾಗರ ಮಂಥನ್ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ನಡೀತು ಅದ್ರ ಬಗ್ಗೆ ತುಂಬಾ ಡೀಟೇಲಾಗಿ, ವೆರಿ ವೆರಿ ಪ್ರೊಫೆಷ್ನಲ್. ನಾರ್ಮಲ್ ಥರ ಇಲ್ಲ, ನಾರ್ಮಲ್ ಡ್ರಾಮಾ ಥರ ಇಲ್ಲ. ಇದು ಆಲ್ಮೋಸ್ಟ್ ಫುಲ್ಲಿ ಪ್ರೊಫೆಷ್ನಲ್. ನೀವು ಒಂದು ಸಲ ನೋಡಿದ್ರೇ ಗೊತ್ತಾಗುತ್ತೆ. ಈ ಸೌಂಡ್ ಎಫೆಕ್ಟ್ಸು, ಇಲ್ಲಿರೋ ಡೈಲಾಗ್ ಡೆಲಿವರಿ, ಇಲ್ಲ ಬಂದು ಕ್ಯಾಸ್ಟು, ಎಲ್ಲರೂ ಬಂದು ಇಂಟರ್ನ್ಯಾಷನಲ್ ಲೆವೆಲ್ಲು ಒಳ್ಳೆ ಇದು ಮಾಡ್ತಾರೆ. ನೀವು ನೋಡಬೇಕು. ಸೊ ಇವತ್ತು ನೈಟ್ ಹೈಲೈಟ್ ಏನಂದ್ರಪ್ಪ ಅಂದರೆ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮುಂದೆ, ಬಟ್ಟೆ ಒಗ್ಸೋ ಇದು ಹಾರಾಕಕ್ಕೆ ಹಾಕಿರೋ ದಾರ ಥರ, ಇದೇ ಬಂದು ರಿಮೋಟ್ಗಳು, ಆ್ಯಂಟನಾಗಳು. ಯಾವುದಕ್ಕೆ ಇದೆ? ಇಲ್ಲಿ ಡ್ರೋನ್ ಶೋಗೆ ಅದು ಹೋಗ್ತಾ ಇರೋ ಡ್ರೋನ್ಸ್ದು ಫೋಟೋ ಇತ್ತು. ಸೊ ಫಸ್ಟ್ ನೋಡಿದ್ದು ಶಂಖ. ಇದು ಮಹಾದೇವ ತಲೆಯಲ್ಲಿರೋ 3ನೇ ಕಣ್ಣು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಮೇ ಬಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ಯಾಕಂದರೆ ಸ್ವಲ್ಪ ಫಾಗಿ ನೈಟ್ ಇತ್ತು. ಸೊ ಕ್ಲಿಯರಾಗಿ ಬಂದಿಲ್ಲ. ಇದು ನೋಡಿ, ಇದು ನಿಮ್ಗೆ ಏನು ಅರ್ಥ ಆಗ್ತಾ ಇದೆ? ಇಲ್ಲಿ ನಮಗೆ ಒಂದೊಂದಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಏನಂತ. ಇನಿಷಿಯಲಿ ನನಗೂ ಅರ್ಥ ಆಗಿರಲಿಲ್ಲ ಅದು ಏನು ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನು ನಡೀತಾ ಇದೆ ಅಂತ. ಇವಾಗ ಈ ಫೋಟೋಲ್ಲಿ ನಿಮಗೆ ಮೇಲೆ ಬಂದು ಇದು ದೇವ್ರಿಗೆ ಏನೋ ವರ ಕೊಡ್ತಾ ಇದ್ದಾರೆ. ಕೆಳಗೆ ಬಂದು ಇರೋ ಸಾಧುಗಳು ಆ ವರ ತಗೊಳ್ತಾ ಇರೋ ಥರ ಒಂದು ವಿಡಿಯೋ. ಸೊ ಇವಾಗ ನೆಕ್ಸ್ಟು ಏನು ಬರುತ್ತೆ ನೋಡೋಣವಾ? ಸೊ ನೆಕ್ಸ್ಟ್ ಇಲ್ಲಿ ಬರ್ತಾ ಇರೋದು ಬಂದು ಒಂದು ಸಾಧು ಆ ನೀರನ್ನ ಒಂದು ಗಂಗೆ ಮಾತೆ ನೀರು ದೇವರಿಗೆ ಬೇಡಿಕೊಂಡು ಆ ಮಹಾಕುಂಭನ ಇದು ಸ್ನಾನ ಮಾಡೋವಾಗ ಅದನ್ನ ದೇವ್ರಿಗೆ ಇದು ಮಾಡೋದು, ದೇವರೇ ನಿಮಗೆ ಬಂದು ನನಗೆ ನಮನ ಅಂತ ಕೈ ಎತ್ತು ಮುಗಿತಾ ಇರೋದು. ಅದನ್ನ ಬಂದು ಡ್ರೋನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರಿ, ಇವಾಗ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದಾರೆ ನೋಡೋಣ. ಇದು ಮಹಾಕುಂಭ. ಇದು ಸಾಗರ ಮಂಥನದಲ್ಲಿ ಬಂತಲ್ಲ, ಆ ಸಾಗರ ಮಂಥನದಲ್ಲಿ ಬಂದ ಅಮೃತದಲ್ಲಿ ಸ್ವಲ್ಪ ಒಂದೇ ಒಂದು ಹನಿ ಬಂದು ನೀರಲ್ಲಿ ಬಿತ್ತಂತೆ. ಸೊ ನೀರಲ್ಲಿ ಬಿದ್ದ ಮೇಲೆ ಆವಾಗಲೇ ಇದು ಬಂದು ಹೋಲಿ ಪ್ಲೇಸ್ ಅಂತ ಹೇಳ್ತಾರಲ್ಲ, ಆ ಥರ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಲೊಕೇಶನು. ಸರಿ, ಅದ್ರ ಬಗ್ಗೆ ಡಿಪಿಕ್ಷನ್ ಇದು ಬಂದು ಈ ಡ್ರೋನ್ನಲ್ಲಿ ತೋರಿಸ್ತಾ ಇದ್ದಾರೆ. ಇದು ಸ್ವಲ್ಪ ಫಾಗಿ ನೈಟ್, ಆ್ಯಸ್ ಐ ಟೋಲ್ಡ್ ಯು, ಸ್ವಲ್ಪ ಅದರಿಂದ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಪೋರ್ ಇರ್ಬೋದು, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಇದು ನೋಡಿ, ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭ ಅಂತ ಬರೆದಿದ್ದಾರೆ. ಸೊ ಪಾಪ ತುಂಬಾ ಕಷ್ಟ ಬಿದ್ದಿದ್ದಾರೆ ಇದೆಲ್ಲ ಮಾಡೋಕ್ಕೆ. ನೀವು ಇಲ್ಲಿ ಸುತ್ತಾಡಿದ್ರೆ ಗೊತ್ತಾಗತ್ತೆ. ಇವಾಗ ನಾವು ಯಾವ ಪ್ಲೇಸಲ್ಲಿದ್ದೀವೋ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಸರ್ಕಲಲ್ಲಿ ಎವ್ರಿಥಿಂಗ್ ಗೋಸ್ ಅಂಡರ್ ವಾಟರ್. ರೈನಿ ಸೀಸನ್ ಬಂದರೆ ಅದು ಫುಲ್ ಬಂದು ಇಷ್ಟು ದೊಡ್ಡ ಬಿಲ್ಡಿಂಗು ಇದು ಅದು ಎಲ್ಲ ಮಾಡಿದ್ದಾರೆ. ಇದಕ್ಕೆ ಯಾವ ಜೈಗ್ಯಾಂಟಿಕ್ ಕೆಲಸ ಇದ್ದಿರುತ್ತೆ ಅಂದರೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ಆ ಥರ ಒಂದು ಸೆಟ್ಟಿಂಗು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದಿ ಗೌರ್ಮೆಂಟ್. ಇಷ್ಟು ಶ್ರಮ ತಗೊಂಡು ಮಾಡೋದು ಅಷ್ಟು ಈಸಿ ಇಲ್ಲ. ನಿಮ್ಗೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಸರಿ ಬನ್ನಿ, ಇವಾಗ ಬೇರೆ ಏನಾದರೂ ನೋಡೋಕ್ಕೆ ಹೋಗೋಣ. ಇದಲ್ಲೇ ಕಲಾಗ್ರಾಮ್ ಒಳಗೇ ಇಲ್ಲಿ ಬಂದು ಇನ್ನೊಂದು ಸೆಂಟ್ರ್ ಇದೆ. ಈ ಸೆಂಟ್ರಲ್ಲಿ ಮೇಯ್ನಾಗಿ ಏನಿದೆ ಅಂದರೆ ಪೇಂಟಿಂಗ್ಸ್ ಇದೆ. ನನಗೆ ಒನ್ ಆಫ್ ದಿ ಬೆಸ್ಟು ಇಂಟ್ರೆಸ್ಟ್ ಇರೋ ಪ್ಲೇಸ್ ಅದು. ಸೊ ಫಸ್ಟು ನಿಮ್ಗೆ ಒಂದು ಸಲ ತೋರಿಸ್ಬಿಡ್ತೀನಿ ಎಷ್ಟು ದೊಡ್ಡ ಸ್ಟೇಜು, ಏನು ಲೈಟಿಂಗು, ಏನು ಅಂತ. ಬನ್ನಿ, ಇವಾಗ ನಾವು ಆ್ಯಕ್ಟಿವಿಟಿ ಝೋನ್ ಒಳಗೆ ಹೋಗೋಣ. ಇಲ್ಲಿ ಆ್ಯಕ್ಟಿವಿಟಿ ಝೋನಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಮೇಯ್ನಾಗಿರೋದು ಪೇಂಟಿಂಗ್ಸ್.
ಸೊ ನಾನು ಈ ವಿಡಿಯೋನ ಆ್ಯಸ್ ಶಾರ್ಟ್ ಆ್ಯಸ್ ಪಾಸಿಬಲ್ ಮಾಡ್ತಾಯಿದ್ದೀನಿ. ಬಟ್ ನಾನು ಆ್ಯಕ್ಚುಲಿ ಇಲ್ಲಿ ಬಂದು ಮೋರ್ ದೆನ್ 2 hours ಇದರೊಳಗೆ ಸ್ಪೆಂಡ್ ಮಾಡಿದ್ದೀನಿ. ಒಂದೊಂದು ಪೇಂಟಿಂಗ್ದು ಏನು ಡೀಟೇಲ್ ಇದೆ ಅಂದ್ರಪ್ಪ, ಇದು ನಾನಲ್ಲಿ ಕೇಳಿದೆ, ಒಬ್ಬರು ಮಹಿಳೆಯವರು ಇದನ್ನ ಡ್ರಾಯಿಂಗ್ ಮಾಡ್ತಾಯಿದ್ರು, ಎಷ್ಟಾಗ್ಬೋದು ಇದು ಅಂತ. ಸೊ ಅವ್ರು ಹೇಳಿದ್ರು ನನಗೆ, ಇಲ್ಲಿರೋ ಪೇಂಟಿಂಗ್ಸು 3,000ದಿಂದ 3 ಲಕ್ಷ, 3.5 ಲಕ್ಷ, 30 ಲಕ್ಷವರೆಗೂ ಹೋಗೋವರೆಗೂ ಪೇಂಟಿಂಗ್ಸ್ ಇದೆಯಂತೆ. ಸೊ ಇದು ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿರೋರ ಬಗ್ಗೆ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಯಾವುದಕ್ಕೆ ಎಷ್ಟು ಅಂತ. ಬಟ್ ಟ್ರೂಲಿ ಅಮೇಝಿಂಗ್. ಯಾವ ಲೆವೆಲ್ ಇದೆ ಪೇಂಟಿಂಗ್ ಅಂದರೆ, ಡೈರೆಕ್ಟಾಗಿ ಏನೋ ಫೋಟೋ ತೆಗೆದು ನಿಂತಿರೋ ಥರ ಮಾಡಿರ್ತಾರೆ. ತುಂಬಾ ಚೆನ್ನಾಗಿದೆ. ಒಂದೊಂದು ಇವ್ರದ್ದು ಫುಲ್ ಥೀಮೇ ಬಂದು ಮಹಾಕುಂಭ ಅಂತ ಕೊಟ್ಟಿದ್ರಂತೆ. ಸೊ ಮಹಾಕುಂಭ ಥೀಮಲ್ಲೇ ಎಲ್ಲ ಇದೆ. ಸೊ ನನ್ನ ವಿಡಿಯೋ ನೋಡಿಬಿಟ್ಟು ಅಲ್ಲೇ ವೆಯ್ಟ್ ಮಾಡಬೇಡಿ, ಇಲ್ಲಿ ಬಂದುಬಿಟ್ಟು ನೋಡಿ. ಇದು ಮಹಾಕುಂಭ ನಿಮಗೆಲ್ಲ ಗೊತ್ತಿರುತ್ತೆ, 144 years ಒಂದ್ಸಲ ಬರ್ತಾಯಿದೆ. ಇವಾಗಲೂ ನಾವು ಬಂದಿಲ್ಲ ಅಂದರೆ ಮನೇಲಿ ಮಲ್ಕೊಂಡು ಇದ್ಕೊಂಡು ಏನು ಯೂಸು? ನಮ್ಮ ಲೈಫಲ್ಲಿ ಒಂದು ಸಲ ಬರೋದು, ನಾವು ಬರಲೇಬೇಕು. ನಮ್ಮ ಕರ್ನಾಟಕ ಉದ್ಧಾರ ಆಗೋಕ್ಕೆ ಇನ್ನೂ ನಾವು ಬಂದು ದೇವ್ರ ಹತ್ರ ಬೇಡ್ಕೊಂಡು ಚೆನ್ನಾಗಿರಬೇಕು. ಆಲ್ರೆಡಿ ನಾವು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇವರೆಲ್ಲ. ಸೊ ಇನ್ನೂ ಚೆನ್ನಾಗಿ ಬೆಳೆದು ಇನ್ನೂ ಮುಂದೆ ಹೋಗಬೇಕು ನಾವು. ಸೊ ಜೈ ಕರ್ನಾಟಕ ಅಂತ ಹೇಳಿಬಿಟ್ಟು ಇವಾಗ ಬನ್ನಿ ನೆಕ್ಸ್ಟು ಏನಿದೆ ಅಂತ ನೋಡೋಣ. ಸೊ ಆ್ಯಸ್ ಯೂಶ್ವಲ್ ಇದೆಲ್ಲ ನೋಡಿಬಿಟ್ಟು ಸರಿ ಅಕ್ಕಪಕ್ಕ ಇನ್ನೊಂದು ಸ್ವಲ್ಪ ಸುತ್ತಾಡಿ ನೋಡೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಎಲ್ಲ ಫುಲ್ಲು ಇನ್ನೂ ಕೋಲ್ಡ್ ಆಗ್ತಾಯಿತ್ತು ನನಗೆ. ಆಲ್ಸೋ ನಾನು 2 ಲೇಯರ್ ಡ್ರೆಸ್ ಹಾಕ್ಕೊಂಡಿದ್ದೆ, ಬಟ್ ಸ್ಟಿಲ್ ಫೀಲಿಂಗ್ ಅ ಬಿಟ್ ಕೋಲ್ಡ್. ಏನು ಮಾಡೋದು? ಪಕ್ಕದಲ್ಲೇ ಇನ್ನೊಂದಿತ್ತು, ಏನಂತೋ ಇತ್ತು, ಸೌತ್ ಇಂಡಿಯನ್ ಅಂತ ಹಾಕಿದ್ರು. ಸೊ ಸೌತ್ ಇಂಡಿಯನ್ ಅಂದರೆ ನಮ್ಮೂರದು ಏನಾದರೂ ಇರುತ್ತಾ ಅಂತ ಒಳಗೆ ಹೋಗಿ ನೋಡಿದೆ. ಸೊ ಇಲ್ಲಿ ಎಲ್ಲ ನಮ್ಮೂರಾಗಿರೋದೇ ಎಲ್ಲ, ನಮ್ಮ ಕಡೆ ಸಿಗೋ ಎಲ್ಲ ಐಟಮ್ಸು ಇತ್ತು. ಸೊ ಈ ಗೀಪೆಲ್ಲ ಕವರ್ ಮಾಡೋದು ನೀವೇ ಬಂದು ನೋಡಿ. ನಮ್ಮ ಜಾತ್ರೆಗಳಲ್ಲಿ ಎಲ್ಲ ಕಡೆ ಅದೇ ಮಾಡೋದು ಇದೆ, ಎಲ್ಲ ಶಾಪ್ಸ್ ಹಾಕಿದ್ದಾರೆ. ಸೊ ಇದೆಲ್ಲ ನಾವು ಜಾಸ್ತಿ ವಿಡಿಯೋ ಮಾಡಿದೆ, ಹಂಗೆ ಮುಂದೆ ಕಂಟಿನ್ಯೂ ಮಾಡೋಣ. ಸೊ ಬೆಳಗ್ಗೆಯಿಂದ ನಾನು ಇಲ್ಲಿ ಸುತ್ತಾಡ್ತಾ ಇದ್ದೀನಿ, ಅರ್ಲಿ ಮಾರ್ನಿಂಗಿಂದ. ಸೊ ಸುಮಾರು ವೀಡಿಯೋ ನೋಡಿದೆ ನಾನು ಆನ್ಲೈನು, ಅದರಲ್ಲಿ ಎಲ್ಲರೂ ಮಾತಾಡ್ತಾ ಇರೋದು ಬರೀ ಆ ರಿವರ್ ಹತ್ರ ತೋರಿಸ್ತಾ ಇದ್ದಾರೆ. ಅದೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇಲ್ಲಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಸ್ಟಿಲ್ ನಾವು ನೆಕ್ಸ್ಟು ಏನಂದರೆ ಅದು ಬಿಟ್ಟು ಏನೇನಿದೆ ಅಂತ ಕವರ್ ಮಾಡೋಣ ನನ್ನೊಂದು ಅಭಿಪ್ರಾಯ. ಸೊ ಇದೊಂದು ನೋಡಿ ಕ್ಯಾನಪಿ, ನನಗೊಂದು ಯಾಕೋ ಹಿಡಿಸ್ತು ಈ ಕಲರು ಪ್ಯಾಟರ್ನು. ಸೊ ಐ ಥಾಟ್ ವೈ ನಾಟ್, ನಮ್ಗೆ ಇಷ್ಟ ಇರೋದು ಮಾಡಬೇಕಲ್ಲ, ಸೇರಿ ಅಂತ ಮಾಡಿಬಿಟ್ಟೆ. ಸೊ ಇವಾಗ ಬನ್ನಿ ನಿಮಗೆ ಬಂದು ಬೇರೆ ವಿಷಯಗಳು ತೋರಿಸೋಣ. ಅಲ್ಲಿ ದೂರದಲ್ಲಿ ಇದೆಯಲ್ಲ ಫುಡ್ ಕೋರ್ಟ್ಗೆ ಹೋಗೋಣ. ಬಟ್ ಹೋಗೋಕ್ಕೆ ಮುಂಚೆ ಸ್ವಲ್ಪ ಬೆಳಗ್ಗೆಯಿಂದ ದೇವ್ರ ಹತ್ರ ಎಲ್ಲ ಹೋಗಿದ್ದಲ್ಲ, ದೇವ್ರ ಫೋಟೋಗಳು ನೋಡ್ಕೊಳ್ಳಿ. ದೇವ್ರ ದರ್ಶನ ಆದಮೇಲೆ ಊಟದ ದರ್ಶನ ಮಾಡೋಣ, ವೆಯ್ಟ್ ಮಾಡಿ. ಸೊ ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳಿ. ಇಲ್ಲ ಇಷ್ಟು ದೊಡ್ಡ ವೀಡಿಯೋ ಮಾಡಿಬಿಟ್ಟು ದೇವ್ರನ್ನ ತೋರಿಸಿಲ್ಲ, ಏನು ಪಾಪಿನೋ ನೀನು ಅಂತ ಕೇಳೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳಿ. ದೇವ್ರ ದರ್ಶನ ಆದಮೇಲೆ ಇಲ್ಲಿ ಸೆಕ್ಟರ್ 6, 7 ಸುಮಾರು ಒಳ್ಳೆ ಇದಿದೆ, ಅದೆಲ್ಲ ಇದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದು ಗಂಗಾ ಆರತಿ ಅಂತ ಹೇಳ್ತೀವಿ. ಇದು ಎಲ್ಲ ಘಾಟಲ್ಲೂ ಮಾಡ್ತಾರೆ. ಮೇಯ್ನಾಗಿ ಬಂದು ಒಳ್ಳೆ ಘಾಟ್ಗಳಲ್ಲಿ ಮಾಡ್ತಾರೆ. ಎಲ್ಲ ಘಾಟಲ್ಲೂ ಒಂದಿಬ್ಬರು ಮಾಡ್ತಾಯಿದ್ದಾರೆ. ಸೊ ನಾವು ಇಲ್ಲಿಂದ ಬರ್ತಾ ಇರೋವಾಗ ಈ ಘಾಟಲ್ಲಿ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಐ ಥಾಟ್ ವಿ ಶುಡ್ ಶೇರ್ ದಿಸ್ ವಿಡಿಯೋ. ಈ ವಿಡಿಯೋಲ್ಲಿ ಬಂದು ಚೆನ್ನಾಗಿದೆ ಅಂತ ನಾನು ಬಂದು ಸೌಂಡ್ ಟ್ರ್ಯಾಕು ಆಗ್ತದೆ. ಬಟ್ ಐ ಡೋಂಟ್ ನೋ ನಿಮಗೆ ವಿಡಿಯೋಲಿ ಎಷ್ಟು ಕೇಳಿಸುತ್ತೆ ಅಂತ. ಸೊ ನಾನು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿದ್ರೆ ಸ್ವಲ್ಪ ಕೇಳಿಸ್ಬೋದು, ನೋಡೋಣ. ಸರಿ ಬಿಡಿ, ಇವಾಗ ನೋಡಿ ಇದು ಸುಮಾರು ಜನ ಅಲ್ಲಿ ಫುಲ್ಲು ಕ್ಯಾಮ್ರಾ ಅಂತ ತಿಳ್ಕೊಂಡಿದ್ರು. ನಾನೊಂದು ಚಿಕ್ಕ ವಿಡಿಯೋ ಮಾಡಿಬಿಟ್ಟು ಆರತಿನ ನೋಡೋಣ ಅಂತ ಕೂತ್ಕೊಂಡೆ. ಬಂದಿರೋದೇ ಕೈ ಮುಕ್ಕೊಂಡು ಗಂಗಾದೇವಿ ಗಂಗಾ ಮಾತೆಗೆ ಬಂದು ನಮನ ಮಾಡೋಕ್ಕೆ. ಈ ಟೈಮಲ್ಲಿ ಬರೀ ವಿಡಿಯೋ ಮಾಡ್ಕೊಂಡಿದ್ರೆ ಆಗಲ್ಲ. ಸೊ ಅದಕ್ಕೆ ಮೇ ಬಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರಬಹುದು. ಓಕೆ, ಇವಾಗ ಏನು ನೆಕ್ಸ್ಟು ಇವರು ಮಾಡ್ತಾರೆ ಒಂದು ಆಲ್ಮೋಸ್ಟು ಈ ಪ್ರೋಗ್ರಾಮ್ ಬಂದು 10 to 12 minutes ಪ್ರೋಗ್ರಾಮು. 10 to 12 minutesವರೆಗೂ ಇವರು ಆರತಿ ಮಾಡ್ತಾರೆ, ಶ್ಲೋಕಗಳು ಹೇಳ್ತಾರೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲಿರಬೇಕು. ಆ ಸೌಂಡು, ಆ ಫೀಲು, ಆ ಗಾಳಿ, ಆ ನೀರಿನ ಸದ್ದು ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಇದು ಅಲ್ಲಿಂದ ಬರುವಾಗ ಒಂದು ಇದಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಜಾಗ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇದು ಹೆಸರು ರೇನ್ ಬಸೇರಾ. ವಾಟ್ ಇಸ್ ಸ್ಪೆಷಾಲಿಟಿ ಆಫ್ ರೇನ್ ಬಸೇರಾ? ರೇನ್ ಬಸೇರಾ ಬಂದು ಬರೀ 100 ರೂಪಾಯಿಗೆ, ಬರೀ 100 ರೂಪಾಯಿ ಒಂದು ಪರ್ಸನ್ ಒಂದು ನೈಟ್ಗೆ 24 hours ಕೊಡ್ತಾರೆ ಇರೋಕ್ಕೆ. ಸೂಪರ್ ಜಾಗ, ಎಲ್ಲರೂ ಟ್ರೈ ಮಾಡಬೇಕು. ಇದು ನಮ್ಮ ವೆಂಕಟೇಶ್ವರ. ಇದು ನೀವು ಡ್ರಾಮಾ ನೋಡಿದ್ರೆ ಗೊತ್ತಾಗುತ್ತೆ ವರುಣಿ ಇದು ಏನಂತ. ಸೊ ಇದೇನಪ್ಪ ವಾಪಸ್ ಇದೇನೋ ತೋರಿಸ್ತಾ ಇದ್ದಾರೆ ನೋಡಿ, ಫುಡ್ ಝೋನ್ ಅಂತ ಬರೆದಿದ್ದಾರೆ. ನಮಗೆ ಟೀಚ್ ಮಾಡಿರೋ ಹಿಂದಿಯಲ್ಲಿ ನಮಗೆ ಫುಡ್ ಝೋನೇ ಟೀಚ್ ಮಾಡಿದ್ರು, ಇಲ್ಲಿ ಫುಡ್ ಝೋನ್ ಅಂತ ಬರೆದಿದ್ದಾರೆ. ಸರಿ, ಯಾವುದೋ ಒಂದು ಝೋನು, ಹೊಟ್ಟೆಗೆ ಏನು ಸಿಗುತ್ತೆ ಅಂತ ನೋಡೋಣ ಹೋಗಿ.
ಸೊ ಇಲ್ಲಿ ನೋಡಿದ್ರೆ ನೋಡಿ ಎಲ್ಲ ಸೌತ್ ಇಂಡಿಯನ್. ನಾನು ಎಲ್ಲ ಕಡೆ ತಿರುಗಿ ನೋಡಿದೆ, ಎಲ್ಲ ಟ್ರೈ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ ಓಡ್ತಾ ಇತ್ತು. ಹೋಟೆಲ್ ಬೇರೆ ಇದು ಬಟರ್ಫ್ಲೈಸ್ ಇಂದಿ ಬೆಲಿ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಆ ಥರ ಫುಲ್ ಹೊಟ್ಟೆ ಫುಲ್ಲು ಇದು. ಸರಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಏನೇ ಇರಲಿ ನಮ್ಮ ಸೌತ್ ಇಂಡಿಯನ್ದೇ ಇರಲಿ ಇಡ್ಲಿ ಕೊಡಪ್ಪ ಅಂತ ಹೇಳಿದೆ ಅವ್ರ ಹತ್ರ. ಸೊ ನಮ್ಮವರು ಅಲ್ಲಿಂದ ಬಂದುಬಿಟ್ಟು ನಮಗೆ ಒಂದು ಇಡ್ಲಿ ಪ್ಲೇಟ್ ಹಾಕಿ ಬಿಸಿ ಬಿಸಿಯಾದ ಸಾಂಬಾರು ಚಟ್ನಿ ಎಲ್ಲ ಹಾಕಿ ನೀಟಾಗಿ ಕೊಟ್ಟರು. ಓಕೆ ಫ್ರೆಂಡ್ಸ್, ಮೀಟ್ ಯು ನೆಕ್ಸ್ಟ್ ವಿಡಿಯೋ, ಬಾಯ್.